ನಮಸ್ತೆ ಎಲ್ರಿಗೂ. Today we are going to start the 5th day class learning कन्नड़ा through English and Hindi. आज हम 5वें दिन के क्लास को सीखेंगे. कन्नड़ा, इंग्लिश और हिंदी से हम कन्नड़ा को सीखेंगे. बेसिक एवरीडे फ्रेसेस जो हम डेली रोज़ हम इस्तेमाल करते हैं, वो सभी वाक्यों को हम ಡೈಲಿ ಪಾಂಚ್ करके हम सीखेंगे. ನಾವು ದಿನಾಲೂ ಕೂಡ 5 ವಾಕ್ಯಗಳನ್ನು ಇಂಗ್ಲೀಷ್, ಕನ್ನಡ ಹಾಗೂ ಹಿಂದಿಯಲ್ಲಿ ಕಲಿತಾ ಹೋಗೋಣ. ಇಲ್ಲಿ ನೋಡಿ ಗೆಳೆಯರೆ, ಮೊದಲನೇ ವಾಕ್ಯ ಇವತ್ತು, ನಾನಿಂದು ಬೇಗ ಮನೆಗೆ ಹೋಗಬೇಕು. ಐ ಹ್ಯಾವ್ ಟು ಗೋ ಹೋಮ್ अर्ली टुडे. मुझे आज जल्दी घर जाना है. ಇನ್ನೊಂದು ಸಲ ಹೇಳ್ತೀನಿ, ನಾನಿಂದು ಬೇಗ ಮನೆಗೆ ಹೋಗಬೇಕು. ಐ ಹ್ಯಾವ್ ಟು ಗೋ ಹೋಮ್ अर्ली टुडे. मुझे आज जल्दी घर जाना है. ನೆಕ್ಸ್ಟ್, ಅವನು ನನ್ನ ಗೆಳೆಯನಾಗಿದ್ದಾನೆ. ही ಈಸ್ ಮೈ ಫ್ರೆಂಡ್. ವಹಾ ಮೇರಾ ದೋಸ್ತ್ ಹೈ. ಅವನು ನನ್ನ ಗೆಳೆಯನಾಗಿದ್ದಾನೆ. ही ಈಸ್ ಮೈ ಫ್ರೆಂಡ್. ವಹಾ ಮೇರಾ ದೋಸ್ತ್ ಹೈ. ದಯವಿಟ್ಟು ಒಂದು ಚಹಾ ತಂದು ಕೊಡಿ. ಪ್ಲೀಸ್ ಬ್ರಿಂಗ್ ಅ ಕಪ್ ಆಫ್ ಟೀ. ಕೃಪಯಾ ಏಕ್ ಚಾಯ್ ಲೇ ಆಯಿಯೇ. ದಯವಿಟ್ಟು ಒಂದು ಚಹಾ ತಂದು ಕೊಡಿ. ಪ್ಲೀಸ್ ಬ್ರಿಂಗ್ ಅ ಕಪ್ ಆಫ್ ಟೀ. ಕೃಪಯಾ ಏಕ್ ಚಾಯ್ ಲೇ ಆಯಿಯೇ. ನಿಮಗೆ ಇಂಗ್ಲಿಷ್ ಮಾತನಾಡಬರುತ್ತಾ? ಅಥವಾ ನಿಮಗೆ ಇಂಗ್ಲಿಷ್ ಮಾತನಾಡಲು ಬರುತ್ತಾ? ಕ್ಯಾನ್ ಯು ಸ್ಪೀಕ್ ಇಂಗ್ಲಿಷ್? क्या आपको अंग्रेजी बोलनी आती है? ನಿಮಗೆ ಇಂಗ್ಲಿಷ್ ಮಾತನಾಡಲು ಬರುತ್ತಾ? ಕ್ಯಾನ್ ಯು ಸ್ಪೀಕ್ ಇಂಗ್ಲಿಷ್? क्या आपको अंग्रेजी बोलनी आती है? ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ಮೈ ಬಾಜಾರ್ ಜಾ ರಹಾ ಹೂँ. ಇಲ್ಲಿ ಹುಡುಗಿರು ಹೇಳಬೇಕಾದ್ರೆ ಮೈ ಬಾಜಾರ್ ಜಾ ರಹಿ ಹೂँ ಅಂತ ಹೇಳಬೇಕು ಫ್ರೆಂಡ್ಸ್. ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ಮೈ ಬಾಜಾರ್ ಜಾ ರಹಾ ಹೂँ. ಇವತ್ತಿನ 5 ವಾಕ್ಯಗಳನ್ನು ನಾವು ಕಲಿತಿದ್ದೀವಿ ಫ್ರೆಂಡ್. ಟುಡೇ ವಿ ಹ್ಯಾವ್ ಲರ್ನ್ಡ್ 5 sentences in कन्नड़ा, इंग्लिश एंड हिंदी. आज हम 5 वाक्यों को सीख चुके हैं कन्नड़ा, हिंदी और इंग्लिश में. फिर कल दूसरे वाक्यों के साथ हम फिर मिलेंगे. लेट्स एंड द सेशन. थैंक यू फॉर वाचिंग. ಧನ್ಯವಾದಗಳು.